ಸಂಸ್ಥೆ ಚಿಕ್ಕಮಗಳೂರು ವತಿಯಿಂದ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಬುದ್ಧ ವಿಹಾರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಗಣ್ಯರು ಗಿಡಕ್ಕೆ ನೀರು ಹಾಯಿಸುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ನಗರದ ತೊಗರಿ ಅಂಕಲ್ ವೃತ್ತದಿಂದ ತೇಗೂರುವರೆಗೆ ಬೈಕ್ ಜಾಥಾ ನಡೆಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಜಯವಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಜಯವಾಗಲಿ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್, ಸಂಬಾದ್ ಜಿಂದಾಬಾದ್ ಜಿಂದಾಬಾದ್, ಸಂವಿಧಾನ ಶಿಲ್ಪಿ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಮಹಾನಾಯಕ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಅಧ್ಯಕ್ಷರಾದ BB ನಿಂಗಯ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾರ್ಯಕ್ರಮ ನಡೆಸಲಾಗುತ್ತಿರುವ ಜಾಗವನ್ನು ನಮ್ಮ ಸಂಸ್ಥೆಗೆ ನೀಡುವಂತೆ ಹಲವು ವರ್ಷಗಳ ಹಿಂದೆಯೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಈವರೆಗೂ ಜಾಗ ಮಂಜೂರು ಮಾಡೇ ಇಲ್ಲ. ಆದ್ದರಿಂದ ಈ ಕೂಡಲೇ ಈ ಜಾಗವನ್ನು ನಮ್ಮ ಸಂಸ್ಥೆಗೆ ಮಂಜೂರು ಮಾಡಲೇಬೇಕು ಎಂದು ಆಗ್ರಹಿಸಿದರು. ನಾವು ಇವತ್ತಿನ ಈ ಜಾಗದ ಬಗ್ಗೆ ಕೊನೆಯದಾಗಿ ಒಂದು ನಿರ್ಣಯವನ್ನು ಕೂಡ ಕೈಗೊಳ್ಳುತ್ತಾರೆ. ನಟರಾಜ್ ಅವರಿಗೂ ತಿಳಿದಿರಲಿ, ರುದ್ರಸ್ವಾಮಿ ಅವರಿಗೂ ತಿಳಿದಿರಲಿ, ಅತಿಥಿಗಳು ನೀವು, ನಾವು ಇಲ್ಲಿ ಈ ಸರ್ವೆ ನಂಬರು ಗವನಹಳ್ಳಿ 93 ಅಂತ ಹೇಳಿ ಗ್ರಾಮ. ಈ ಸರ್ವೆ ನಂಬರ್ಲಿ 13 ಎಕರೆ 8 ಗುಂಟೆ ಜಾಗ ಖಾಲಿ ಇದೆ ಅಂತ ಹೇಳಿ ತಿಳಿದು ಬಂತು. ಅದರ ಮೇಲೆ ರಾಜ್ಯ ಸರ್ಕಾರದ ಕಂದಾಯ ಸಚಿವರಿಗೆ, ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ನಮ್ಮ ಇಲ್ಲಿಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ ಎಲ್ಲರಿಗೂ ಕೂಡ ಒತ್ತಾಯ ಮಾಡಿ ಕಳೆದ ಸರ್ಕಾರ ಬಂದ ಕೇವಲ 1 ತಿಂಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಹಿಂದೆ 16 ವರ್ಷದ ಅರ್ಜಿ ಕೊಟ್ಟಿದ್ದು. ಆಗ ಈಗ ಕಾನೂನಿನಲ್ಲಿ ಬಂದ ನಟರಾಜ್ ಸಾಹೇಬ್ರೆ, ವ್ಯಕ್ತಿಗಳಿಗೆ ಮಂಜೂರು ಮಾಡಲಿಕ್ಕೆ ಜನರಿಗೆ ಇವತ್ತು ಸರ್ಕಾರದಲ್ಲಿ ಜಮೀನಿಲ್ಲ. ಸಂಸ್ಥೆಗಳು ನೋಂದಣಿ ಆಗಿರ್ತಕ್ಕಂಥವಕ್ಕೆ ಮಾತ್ರ ಕೊಡ್ಲಿಕ್ಕೆ ಬರ್ತದೆ ಅಂತಕ್ಕಂಥದ್ದು ಸರ್ಕಾರದ ಒಂದು ಗೈಡ್ಲೈನ್. ಅದರಂತೆ ಇದನ್ನ ನಾವು ಕೇಳ್ತಾ ಬಂದಿದ್ದೇವೆ. ನಮ್ಮೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಹೋರಾಟಗಾರರಿಗೆ ತಿಳಿಯಲಿ ಅಂತಕ್ಕಂಥ ದೃಷ್ಟಿಯಲ್ಲಿದ್ದೇನೆ. ಈ ಜಾಗ ಮುಪ್ಪತ್ತಾಗಿದೆ. ಇದನ್ನ ಜಾಗ ನಮಗೆ ಕೊಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರಕ್ಕೆ ನಾವು ಜೋರು ಧ್ವನಿಯಲ್ಲಿ, ಏರಿ ಧ್ವನಿಯಲ್ಲಿ ಒಂದು ಹೇಳಬೇಕನ್ನೋ ಕಾರಣಕ್ಕಾಗಿ ಈ ದಿನವನ್ನು ಆಯ್ಕೆ ಮಾಡಿಕೊಂಡ್ವಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿಗಳು ಮತ್ತು ಸಾಮಾಜಿಕ ಚಿಂತಕರಾದ ನಟರಾಜ್ ಬೂದಾಳ್ ಅವರು ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ರಾಜಕೀಯ ಸಂವಿಧಾನ ನೀಡಿದ್ದರೆ ಬುದ್ಧ ಅವರು ಬದುಕಿಗೆ ಬೇಕಾದ ಸಂವಿಧಾನ ನೀಡಿದ್ದಾರೆ ಎಂದು ಹೇಳಿದರು. ಅಂಬೇಡ್ಕರ್ ಅವರು ತೋರಿಸ್ತಾ ಇರೋ ಈ ಬೆರಳು ಮತ್ತೆ ಬುದ್ಧ ಗುರು ಹೀಗೆ ಭೂಮಿಯನ್ನು ಸ್ಪರ್ಶಿಸಿ ತೋರಿಸ್ತಾ ಇರುವ ಈ ಬೆರಳುಗಳು ಏನನ್ನು ಸೂಚಿಸ್ತಾ ಇದ್ದಾವೆ? ಅಂಬೇಡ್ಕರ್ ಅವರಂತೂ ಬಹಳ ಸ್ಪಷ್ಟವಾಗಿ 2 ಸಂವಿಧಾನಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ ಆ ರಾಜಕೀಯ ಸಂವಿಧಾನ, ಅದು ನಮ್ಮನ್ನು ಈ ಹೊತ್ತು ಹೀಗೆ ಎಲ್ಲರ ನಡುವೆ ನಮ್ಮನ್ನು ಕೂರಿಸುವ ಹಾಗೆ ಮಾಡಿದೆ. ಇನ್ನೊಂದು ಸಂವಿಧಾನ ಬುದ್ಧ ಕೂಡ ನಮ್ಮ ಬದುಕಿಗೆ ಅತ್ಯಂತ ಅಗತ್ಯವಾದ ಸಂವಿಧಾನ. ನಿವೃತ್ತ DDPI ರುದ್ರಸ್ವಾಮಿ ಅವರು ಮಾತನಾಡಿ, ಸಾಂಸ್ಕೃತಿಕ ಗುಲಾಮಗಿರಿಯಿಂದ ನಾವುಗಳು ಹೊರಗೆ ಬರಬೇಕು. ನಮ್ಮಲ್ಲಿರುವ ಅಸ್ಪೃಶ್ಯತೆ, ಕಳಂಕ ಇನ್ನೂ ಬಿಡುಗಡೆಯಾಗಿಲ್ಲ. ಇದನ್ನು ಹೋಗಲಾಡಿಸುವ ಕಾಳಜಿ ಹಿಂದೂ ಸಂಘಟನೆಗಳಿಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. 100 ವರ್ಷಗಳಾಗ್ತಾ ಬಂತು. ಎಲ್ಲ ರೀತಿಯ ಅನ್ಯಾಯದ ವಿರುದ್ಧ ಭಾಳ ವೈಚಾರಿಕವಾಗಿ ಮಂಡಯವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ವೈಚಾರಿಕವಾದ ನಮ್ಮ ಬಿಡುಗಡೆಯ ಮಾರ್ಗವನ್ನು ತೋರಿಸಿದ್ದಾರೆ. ನಾವು ಅಲ್ಲಿ ಇಲ್ಲಿ ಹುಡುಕಬೇಕಾಗಿಲ್ಲ, ಬೇರೆಯವರಿಗೆ ಆ ಸಮಸ್ಯೆ ಇದೆ, ನಮಗಿಲ್ಲ. ಆದರೆ ನಾವು ಮಾನಸಿಕವಾಗಿ ಸಾಂಸ್ಕೃತಿಕವಾಗಿ ಗುಲಾಮರಾಗಿದ್ದೀವಿ. ಮಾನಸಿಕವಾದ ಮತ್ತು ಸಾಂಸ್ಕೃತಿಕವಾದ ಗುಲಾಮಗಿರಿಯಿಂದ ಬಿಡುಗಡೆಯ ಪ್ರಯತ್ನದಲ್ಲಿ ಈ ಸಭೆ ಒಂದು ಅಪರೂಪದ ಚಾರಿತ್ರಿಕ ಸಭೆ ಅಂತ ನಾನು ಭಾವಿಸಿದ್ದೀನಿ. ಕಾರ್ಯಕ್ರಮದಲ್ಲಿ
ವಿವಿಧ ಸಂಘಟನೆಯ ಮುಖಂಡರಾದ ಅನಂತ್ ಮೂಡಿಗೆರೆ, ಮರ್ಲೆ ಅಣ್ಣಯ್ಯ, ಅಂಗಡಿ ಚಂದ್ರು, ಪತ್ರಕರ್ತ ಚಂದ್ರಯ್ಯ, ವಕೀಲ ಅನಿಲ್ ಕುಮಾರ್, ದಂಟಿರಮಕ್ಕೆ ಶ್ರೀನಿವಾಸ್, ವಸಂತ್ ಕುಮಾರ್, ಹೊನ್ನೇಶ್, ರಮೇಶ್, ಕೂದವಳ್ಳಿ ಮಂಜು, ಹೊನ್ನಪ್ಪ, ನವರಾಜ್, ರಘು, ಪ್ರದೀಪ್, ಪ್ರಕಾಶ್, ಕಾಳಯ್ಯ, ಹುಣಸೆಮಕ್ಕಿ ಲಕ್ಷ್ಮಣ್, ಪರಮೇಶ್, ದೊಡ್ಡಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.